ಕುಲಗೆಟ್ಟು ಹೋಗ್ತಿದೆ ಕಾವೇರಿ ನೀರು. ನದಿ ಪಾತ್ರದೆಲ್ಲೆಡೆ ಪುರೋಹಿತರ ಕಾರುಬಾರು. ಕೇಳುತ್ತಿಲ್ಲ ಸಂಬಂಧಪಟ್ಟ ಯಾರೊಬ್ಬರು. ನಮಸ್ಕಾರ ಸ್ನೇಹಿತರೆ, ಪರ್ವ ಡಿಜಿಟಲ್ಗೆ ಸ್ವಾಗತ. ಇದು ಮಹಾಲಯ ಅಮಾವಾಸ್ಯೆಯ ಸಮಯ. ನಮ್ಮ ನಗಲಿದ ಹಿರಿಯರಿಗೆ ಮನೆಯಲ್ಲಿ ಹೆಡೆ ಹಾಕಿ ಪೂಜೆ ಸಲ್ಲಿಸಿ ಪಿಂಡ ಪ್ರದಾನ ಮಾಡೋದು ಈ ಹಬ್ಬದ ಪ್ರಮುಖ ಆಚರಣೆ. ಸಾಮಾನ್ಯವಾಗಿ ಜನತೆ ತಮ್ಮ ಸಮೀಪದಲ್ಲಿ ಹರಿಯುವ ಹಳ್ಳೆಗಳ ನೀರನ್ನೇ ಗಂಗೆ, ಕಾವೇರಿ ಎಂದು ಭಾವಿಸಿ ಅಲ್ಲೇ ಪಿಂಡ ಪ್ರದಾನ ಮಾಡಿ ಮುಗಿಸ್ತಿದ್ರು. ಆದರೆ ಆಧುನಿಕತೆ ಹೆಚ್ಚಾದಂತೆ ಸಂಪ್ರದಾಯ ಆಚರಣೆಗಳು ಹೆಚ್ಚಾಗಿದ್ದು ಪಿಂಡವನ್ನು ಕಾವೇರಿ ನದಿಯಲ್ಲೇ ಪ್ರದಾನ ಮಾಡಿದರೆ ನಮ್ಮ ಹಿರಿಯರಿಗೆ ಮೋಕ್ಷ ಎಂಬ ನಂಬಿಕೆ ಈಗ ಹೆಚ್ಚಾಗಿದೆ. ಪರಿಣಾಮ ಕಾವೇರಿ ನದಿ ಪಾತ್ರ ಸಂಪೂರ್ಣ ಕಲುಷಿತಗೊಳ್ತಿದೆ. ಅಂದರೆ ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳ ಜನತೆಯೂ ತಂಡೋಪತಂಡವಾಗಿ ಆಗಮಿಸಿ ಪಿಂಡ ಪ್ರದಾನ ಮಾಡ್ತಿದ್ದಾರೆ. ವಾರದಿಂದಲೇ ಈ ಪ್ರಕ್ರಿಯೆ ಆರಂಭವಾಗಿದ್ದು ನಿಷೇಧಿತ ಪ್ಲಾಸ್ಟಿಕ್, ಬಟ್ಟೆ ಜೊತೆಗೆ ಇತರೆ ತ್ಯಾಜ್ಯಗಳು ನೀರಿನೊಳಗೆ ಮಿಶ್ರಣ ಆಗ್ತಿವೆ. ಪಿಂಡ ಪ್ರದಾನ ಮಾಡಿಸಲು ಬರುವವರಿಂದ ಪುರೋಹಿತರು 3,000ರಿಂದ ಹಿಡಿದು 10ರಿಂದ 15,000 ರೂಗಳ ತನಕ ವಸೂಲಿ ಮಾಡ್ತಿದ್ದಾರೆ. ಆದರೆ ಅಲ್ಲಿನ ತ್ಯಾಜ್ಯದ ಬಗ್ಗೆ ಕ್ಯಾರೆ ಅನ್ನೋದಿಲ್ಲ. ಅದರ ಜವಾಬ್ದಾರಿ ಪುರಸಭೆ ಮೇಲೆ ಬೀಳುತ್ತೆ. ಇದರ ಅರಿವಿದ್ದರೂ ಪುರಸಭೆ, ತಾಲೂಕು ಆಡಳಿತ ಜಾಣಮೌನ ಪ್ರದರ್ಶನ ಮಾಡುತ್ತಿರುವುದರ ಮರ್ಮವೇನು ಎಂಬುದು ಬಹಿರಂಗವಾಗಬೇಕಿದೆ. ಅಸ್ಥಿ ವಿಸರ್ಜನೆ ಹಾಗೂ ಪಿಂಡ ಪ್ರದಾನ ಕಾರ್ಯ ನಿಗದಿತ ಸ್ಥಳದಲ್ಲಿ ಮಾತ್ರ ನಡೆಯಬೇಕು. ಈ ಬಗ್ಗೆ ಪುರಸಭೆ ದರ ನಿಗದಿಪಡಿಸಿ ನಿಗಾ ವಹಿಸಬೇಕು. ತಪ್ಪಿದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಕಿರಂಗೂರು ಪಾಪು ಎಚ್ಚರಿಸಿದ್ದಾರೆ. ಏನು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನದಿ ಪಾತ್ರದಲ್ಲಿ ಅಸ್ಥಿ ವಿಸರ್ಜನೆ, ಈ ತಳಕಗಳು ಅವು ಇವು ಎಲ್ಲನೂ ಕಾವೇರಿ ನದಿಗೆ ಮಾಲಿನ್ಯ ಮಾಡ್ತಾರನ್ನ ನಾವು ಸುಮಾರು ವರ್ಷಗಳಿಂದ ಗಮನದಲ್ಲಿ ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಎಲ್ಲಿ ಮೂಲತಃ ಅಸ್ಥಿ ವಿಸರ್ಜನೆ ಮಾಡ್ತಿದ್ರೋ ಅಲ್ಲಿ ಮಾತ್ರ ಅವಕಾಶ ಕೊಡಿ. ಇನ್ನು ಬೇರೆ ನದಿ ಪಾತ್ರದಲ್ಲಿ ಎಲ್ಲೂ ಅವಕಾಶ ಕೊಡಬೇಡಿ. ಅಲ್ಲಿ ಬಟ್ಟೆ, ಪ್ಲಾಸ್ಟಿಕ್ಕು, ಇನ್ನಿತರ ವಸ್ತುಗಳನ್ನ ನದಿಗೆ ಕೊಟ್ಟು ಮಾಲಿನ್ಯ ಮಾಡ್ತಾಯಿದೆ. ಅದು ಸಾವಿರಾರು ಜನ, ಲಕ್ಷಾಂತರ ಜನ ಕುಡಿಯೋ ನೀರು, ಆ ಕುಡಿಯೋ ನೀರಿನ ಆ ಗಂಟಕ್ಕೆಂತ ಮಕ್ಕಳಿಗೆಲ್ಲ ಕೆಮ್ಮು, ಇನ್ನಿತರ ಕಾಯಿಲೆಗಳು ಸ್ಟಾರ್ಟ್ ಆಗವೆ. ಎಲ್ಲ ಇವರು ಬಂದು ಪ್ಲಾಸ್ಟಿಕ್ ಮಾಲಿನ್ಯ ಮಾಡಿ ಹೊರಗೋಗ್ಬಿಡ್ತಾರೆ. ಅದನ್ನು ಮೂಲತಃ ಎಲ್ಲಿ ಅಸ್ಥಿ ಬಿಡ್ತಿದ್ರು ಅಲ್ಲಿ ಮಾತ್ರ ಅವಕಾಶ ಕೊಡಿ. ಅಲ್ಲಿ ಬಿಡೋರ್ಗೂ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಅಲ್ಲಿ ನಿಗದಿತ ಬೆಲೆಗೆ ಮಾತ್ರ ಅಸ್ಥಿ ಬಿಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ಕಡೆನೂ ಬಿಡಬಾರ್ದು ಅಂತ ಈಗಾಗಲೇ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದಾವೆ. ಜಿಲ್ಲಾಧಿಕಾರಿಗಳು ಅದನ್ನು ಸಮಿತಿ ಮಾಡಿ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಒಂದು ಕಡೆ ಬಿಡೋಂಗೆ ಮಾಡ್ತೀವಿ ಅಂತ ಈಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದರು. ಆದರೆ ಈಗ ನೋಡಿದ್ರೆ ಇದು ಎಲ್ಲ ಕಡೆಗೂ ಬಿಡ್ತಾವೆ. ನಿಜಕ್ಕೂ DC ಅವರು ಏನು ಕೆಲಸ ಮಾಡ್ತಾವೆ ಮತ್ತು ತಾಲೂಕು ಆಡಳಿತ ಏನು ಕೆಲಸ ಮಾಡ್ತಾರೆ, ಚೀಫ್ ಆಫೀಸರು ಕೇಳಿದೆ, ಅವರು ಇಲ್ಲ ಹಬ್ಬ ಆದಮೇಲೆ ನಾವು ಎಲ್ಲ ರೆಡಿ ಮಾಡ್ತೀವಿ ಒಂದು ಕಡೆ ಬಿಡೋಕ್ಕೆ ಅಂತ ಹೇಳ್ತಾರೆ. ಈಗ ಹಬ್ಬ ಆಗೋದ್ರಲ್ಲೇ ಎಲ್ಲ ಮಾಲಿನ್ಯ ಮಾಡಿ ಹೊರಟೋಗ್ತಾರೆ. ಲಕ್ಷಾಂತರ ಜನ ಕುಡಿಯೋ ನೀರಿಗೆ ಮಾಲಿನ್ಯ ಆಗಿ ಅದರಿಂದ ತುಂಬ ಹಾನಿಕರ ಆಯ್ತದೆ. ಅದರಿಂದ ಕೂಡಲೇ DC ಏನು ಸಮಿತಿ ಮಾಡಿದರೆ ಕೂಡಲೇ ಇವತ್ತಿಂದ ಎಚ್ಚರಿಸ್ಕೊಂಡು ಮಾಲಿನ್ಯ ತಡೆಗಟ್ಟಬೇಕು ಅಂತಂದು ನಾನು ಒತ್ತಾಯ ಮಾಡ್ತೀನಿ. ಇನ್ನಾದರೂ ಪುರಸಭೆ, ತಾಲೂಕು ಆಡಳಿತ ಕಾವೇರಿ ಕಲುಷಿತ ಆಗುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದೇ ಎಂಬುದನ್ನು ಕಾದು ನೋಡಬೇಕಿದೆ.